ತುಂಬಾ ಜನ ಹೇಳ್ತಾ ಇರ್ತಾರೆ, ನಾವು ಮೊದ್ಲೇ ಈ ತರ ಮಾಡ್ಬೇಕಾಗಿತ್ತು, ಒಳ್ಳೇದು ಅಂತ ಬಂದಾಗ ಕೆಲವೊಂದನ್ನು ಮಾಡಕ್ಕೆ ತುಂಬಾ ಜನ ಹಿಂದೇಟ್ ಹಾಕ್ಬಿಡ್ತಾರೆ. ದುಡ್ಡನ್ನ ಹೇಗೆ ಆಕರ್ಷಿಸಬೇಕು, ದುಡ್ಡನ್ನ ಹೇಗ್ ಪಡ್ಕೊಳ್ಬೇಕು ಅನ್ನೋದಕ್ಕೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಕ್ಷಣಕ್ಕೆ ಹಣ ಬೇಕು, ಇವಾಗ ಏನಪ್ಪಾ ಮಾಡೋದು, ಹಣದ ಒಂದು ಅಗತ್ಯತೆ ಇದೆ, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಅಥವಾ ಕಾರ್ ಲೋನು ಅಥವಾ ಇನ್ಯಾವುದೋ ಒಂದು ಲೋನ್ ತೀರಿಸ್ಬೇಕು, LIC ಕಟ್ಟಬೇಕು, ಹಾಗೆ ಯಾವುದೋ ಒಂದು ಮನೆಗೆ ವಸ್ತುವನ್ನ ತಗೊಂಡ್ ಬರ್ಬೇಕು, ದುಡ್ಡಿಲ್ಲ ಕೈಯಲ್ಲಿ ಅಂತ ಪರದಾಡ್ತಾ ಇರ್ತಾರೆ ತುಂಬಾ ಜನ. ಅಂತ ಸಂದರ್ಭದಲ್ಲಿ ಯಾರಾದ್ರೂ ಈಗ ತಕ್ಷಣ ಬಂದು ದುಡ್ಡು ಕೊಟ್ರೆ ನಮ್ಗೆ ಒಂದ್ ಸಹಾಯ ಆಗುತ್ತೆ, ಅಥವಾ ಯಾರನ್ನಾದ್ರೂ ಕೇಳ್ಬೇಕು, ಕೇಳಿ ತಗೊಂಡು ನಮ್ಮ ಅಗತ್ಯತೆಯನ್ನ ತೀರ್ಸ್ಕೊಳ್ಬೇಕು, ಆ ನಂತರ ಅದನ್ನ ತೀರಿಸಬಹುದು ಅನ್ನೋ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಕೆಲಸ ಮಾಡೋ ಜಾಗದಲ್ಲಿ ಅವ್ರೊಂದ್ ಕೊಲೀಗ್ಸ್ ನ ಕೇಳ್ಬೋದು, ಅಥವಾ ನೆಂಟರಿಷ್ಟ್ರ ಹತ್ರ ಕೇಳ್ಬೋದು, ಸ್ನೇಹಿತರ ಹತ್ರ ಕೇಳ್ಬೋದು, ಅಥವಾ ಮನೇಲಿ ಇರ್ತಕ್ಕಂಥವ್ರ ಹತ್ರ ಯಾರ ಹತ್ರ ಅದು ಕೇಳು ತಗೊಂಡು ಆ ಸಾಲ ಅಂತ ತಗೊಂಡು ಅದನ್ನ ಮತ್ತೆ ತೀರಿಸಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೆಷ್ಟೋ ಜನಕ್ಕೆ ಸಾಲ ತಗೊಳಕ್ಕೆ ಮುಜುಗರ ಆಗ್ತಾ ಇರತ್ತೆ, ಹೇಗ್ ಮಾಡೋದು ಅನ್ನೋ ಯೋಚನೆ ಮಾಡ್ತಾ ಇರ್ತಾರೆ, ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅಂತ ಸಂದರ್ಭಗಳು ತುಂಬಾ ಜನಕ್ಕೆ ಬಂದೇ ಬರ್ತಾ ಇರುತ್ತೆ. ದಿನನಿತ್ಯದ ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡೋದು ಸಾಲ್ತಾ ಇರೋದಿಲ್ಲ, ಈ ಬಂದಂತ ಹಣ ಹೆಂಗ್ ಖರ್ಚಾಗುತ್ತೋ ಗೊತ್ತಿರೋದಿಲ್ಲ. ಅಂತ ಒಂದು ತೊಂದರೆಗಳಿಂದ ಪಾರಾಗ್ಬೇಕು ಅನ್ನೋದಾದ್ರೆ ಈಗ ನಾವು ಹೇಳ್ತಕ್ಕಂತ ಒಂದು ರೆಮಿಡಿಗಳನ್ನ ಮಾಡ್ಕೊಂಡು ನೋಡಿ. ಹಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೆಮಿಡಿಗಳು ಇರುತ್ತೆ, ನಮ್ಮ ಗ್ರಂಥಗಳಲ್ಲಿ ಬಂದಿರುತ್ತೆ, ಪುರಾಣಗಳಲ್ಲಿ ಇರುತ್ತೆ. ಹಾಗೆ ಈ ಸ್ವಿಚರ್ಡ್ ಅನ್ನೋ ಒಂದು ಪದಗಳಲ್ಲೂ ಸಹ ನಾವು ಪದೇ ಪದೇ ಅದನ್ನ ಹೇಳ್ತಾ ಇರೋದ್ರಿಂದ ಹಣದ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಬಹುದು. ಯಾವ್ದಾದ್ರು ಒಂದನ್ನ ನಂಬಬೇಕಲ್ವಾ. ನಾವು ದೇವ್ರ ಪೂಜೆ ಮಾಡಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಎಷ್ಟೋ ಜನ ದೇವ್ರ ಪೂಜೆ ಮಾಡ್ತಾರೆ, ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ. ಶುಕ್ರವಾರ ಬಂತು ಅಂತಂದ್ರೆ ಆ ಮಹಾಲಕ್ಷ್ಮಿಯನ್ನ ಒಲಿಸ್ಕೊಳಕ್ಕೆ ನಾನಾ ರೀತಿಯ ಪೂಜೆಗಳನ್ನ ಮಾಡ್ತಾ ಇರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಸ್ತೋತ್ರಗಳನ್ನ ಹೇಳ್ತಾ ಇರ್ತಾರೆ. ಹೀಗೆ ಎಷ್ಟೆಲ್ಲಾ ಮಾಡಿದ್ರು ಸಹ ಇನ್ನೆಷ್ಟೋ ಜನ ನಾವ್ ಇದೆಲ್ಲ ಮಾಡಕ್ ಸಮಯ ಇಲ್ಲ, ಅಥವಾ ನಾವ್ ಇದನ್ನ ನಂಬಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಹೇಳ್ತಕ್ಕಂಥದ್ದು ಮಕ್ಕಳಾದ್ರೂ ಮಾಡ್ಬೋದು, ಪುರುಷರು ಮಾಡ್ಬೋದು, ಸ್ತ್ರೀಯರು ಮಾಡ್ಬೋದು, ವಯಸ್ಸಿನ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಯಾರು ಬೇಕಾದ್ರೂ ಈ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಅವರಲ್ಲಿ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನ ಸಹ ಅವ್ರು ಮಾಡ್ಕೊಳ್ಬಹುದು. ಅಂದ್ರೆ ಮನಿ ಅಟ್ರಾಕ್ಷನ್ ಅಂತ ಹೇಳ್ತೀವಿ, ದುಡ್ಡನ್ನ ಆಕರ್ಷಣೆ ಮಾಡ್ಕೊಳ್ಬಹುದು. ಕೆಲವೊಂದು ಸಂಖ್ಯೆಗಳಿಗೆ, ಕೆಲವೊಂದು ಪದಗಳಿಗೆ ತುಂಬಾ ಶಕ್ತಿ ಇರುತ್ತೆ. ಪದೇ ಪದೇ ಅದನ್ನ ನಾವು ಹೇಳ್ತಾ ಇದ್ರೆ ಅದು ಬ್ರಹ್ಮಾಂಡಕ್ಕೆ ತಲುಪಿ ಅದು ನಮ್ಮ ಕಡೆ ಆಕರ್ಷಿತವಾಗುತ್ತೆ. ಇದನ್ನ ನಾವು ಪ್ರಾಣಗಳಲ್ಲೂ ಸಹ ಕೇಳಿರ್ತೀವಿ. ನಮ್ಮ ಹಿಂದೂ ಪದ್ಧತಿಗಳಲ್ಲಿ ನಾವು ಮಂತ್ರಗಳು ಅಂತ ಹೇಳ್ತೀವಿ. ಅದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಅದನ್ನ ಸ್ವಿಚ್ ವರ್ಡ್ ಅಂತ ಹೇಳ್ತೀವಿ. ಮಂತ್ರಗಳನ್ನ ನಾವು ಹೇಗೆ ಉಚ್ಚಾರಣೆ ಮಾಡ್ತಾ 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 ನಮ್ಗೆ ಒಳ್ಳೇದ್ ಮಾಡ್ಕೊಳ್ತೀವೋ, ಇದಕ್ಕೆ ಸುಮಾರು ರೀತಿ ನೀತಿಗಳು ಬೇಕು, ನಿಯಮಗಳು ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ನಮ್ಮ ಹಿಂದೂಗಳಲ್ಲಿ ಪದ್ಧತಿಗಳು, ಆಚಾರಗಳು, ವಿಚಾರಗಳು ಅಂತ ಏನೆಲ್ಲ ಬರುತ್ತೆ, ಅದಕ್ಕೆ ತುಂಬಾ ಜನ ಹೆದರ್ಕೊಂಡ್ಬಿಡ್ತಾರೆ. ಆದ್ರೆ ನಿಯಮ ನಿಷ್ಠೆ ಅನ್ನೋದು ನಮಗ್ ಒಳ್ಳೇದ್ ಮಾಡೋದಕ್ಕೆ, ಶಿಸ್ತುಬದ್ಧವಾದ ಜೀವನವನ್ನ ಮಾಡ್ತಾ ಇರ್ತೀವಲ್ವಾ, ಅದಕ್ಕೆ ನಾವು ಅದನ್ನ ಬೇಗ ಆಕರ್ಷಿಸ್ತೀವಿ. ಅದನ್ನ ಮಾಡಕ್ಕೆ ನಾವು ತುಂಬಾ ಹೆದರ್ಕೊಳ್ತಾ ಇರ್ತೀವಿ. ಯಾವುದೇ ಒಂದು ಏನೇ ಒಂದು ಬೇಕು ಅಂತಂದ್ರು ನಮ್ಗೆ ಒಂದು ಶ್ರದ್ಧೆ ಬೇಕು, ಒಂದು ನಿಷ್ಠೆ ಬೇಕು, ಅದ್ರಲ್ಲಿ ನಂಬಿಕೆ ಬೇಕು. ಆ ನಂಬಿಕೆ ಶ್ರದ್ಧೆ ಬರೋದಕ್ಕೆ ನಾವು ನಿಯಮಗಳು ಅಂತ ಹೇಳ್ತೀವಿ. ಆದ್ರೆ ನಮ್ಮ ಹಿಂದೂಗಳಿಗೆ ಅದಿಷ್ಟ ಆಗೋದಿಲ್ಲ. ಹೇಗೆಗೋ ಆಗ್ಬಿಡ್ಬೇಕು, ಏನ್ ಅನ್ಕೊಂಡ್ರೆ ಅದಾಗ್ಬಿಡ್ಬೇಕು ಬೇಗ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ನೀವು ತಗೊಂಡ್ರು, ಏನೇ ಒಂದು ಮಾಡಕ್ ಹೋದ್ರು, ಒಂದು ಶಿಸ್ತುಬದ್ಧವಾದ ಜೀವನ ಇಲ್ಲ ಅಂತಂದ್ರೆ, ಅದ್ರಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ, ಅದನ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಮಗದು ಕೆಲ್ಸಕ್ಕೆ ಬರೋದೇ ಇಲ್ಲ, ಅದರಿಂದ ಫಲ ಸಿಗೋದೇ ಇಲ್ಲ. ಸೊ ಈ ಯಾವುದೇ ಒಂದು ವಿಚಾರವನ್ನ ನಾವು ತಗೊಂಡ್ರು, ಹೀಗೆ ಹೇಳ್ತಕ್ಕಂಥದ್ದನ್ನ ನೀವು ಒಂದು ಸಲ ನಂಬಿ ಮಾಡಕ್ಕೆ ಶುರು ಮಾಡಿ, ಪದೇ ಪದೇ ಮಾಡ್ತಾ ಹೋಗಿ. ಒಂದು ಕೂತು ಮಾಡ್ಬೇಕು, ನಾವ್ ಇದ್ರಲ್ಲಿ ನಮ್ಗೆ ಬರಬೇಕು, ನಮ್ಗೆ ಆದಾಯ ಬೇಕು, ಹಣ ತಕ್ಷಣಕ್ಕೆ ಬೇಕು, ನಮ್ಮ ಸಂಪತ್ತು ಅಭಿವೃದ್ಧಿ ಆಗ್ಬೇಕು, ಅದಕ್ಕೆ ಏನಾದ್ರೂ ಒಂದು ನಾವು ಮಾಡಕ್ಕೆ ರೆಡಿ ಇದೀವಿ, ಒಂದ್ 5-10 ನಿಮಿಷದಲ್ಲಿ ಮುಗ್ದೋಗ್ಬಿಡ್ಬೇಕು ಅನ್ನೋದಾದ್ರೆ ಖಂಡಿತ ಹೀಗೆ ಹೇಳ್ತಕ್ಕಂಥದ್ದನ್ನ ಮಾಡಬಹುದು. ಮೊಟ್ಟ ಮೊದಲಿಗೆ ನಾ ಹೇಳ್ತಿರ್ತೀನಿ, ದೇವರ ಮನೆಯಲ್ಲಿ ನಾವು ಏನ್ ಮಾಡಬಹುದು ಹಣವನ್ನ ಆಕರ್ಷಣೆ ಮಾಡೋದಕ್ಕೆ ಅಂತ ಹೇಳ್ತಾ ನಂತರ ಸ್ವಿಚ್ ವರ್ಡ್ ಅನ್ನ ಹೇಳ್ತೀವಿ. ನಾವು ಮೊಟ್ಟ ಮೊದಲಿಗೆ ಏನ್ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ, ಶುಕ್ರವಾರ ಬೆಳಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಲಕ್ಷ್ಮೀ ನಾರಾಯಣನ ಆರಾಧನೆ ಮಾಡ್ತಾ ಅಷ್ಟೋತ್ರವನ್ನ ಹೇಳ್ತೀವಿ, ಕುಂಕುಮಾರ್ಚನೆಯನ್ನ ಮಾಡ್ತೀವಿ, ದೀಪವನ್ನ ಬೆಳಗ್ತೀವಿ, ಕನಕದಾರ ಸ್ತೋತ್ರವನ್ನ ಹೇಳ್ತೀವಿ. ಅದ್ರ ಜೊತೆಗೆ ಕನಕದಾರ ಸ್ತೋತ್ರದ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದೀವಿ, ಇನ್ನಷ್ಟು ವಿಚಾರಗಳನ್ನ ಬೇರೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈಗ ನಾವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಈ ತರದ್ ಒಂದು ಪಾಠ ಅನ್ನ ತಗೊಳ್ಬೇಕು ನಾವೊಂದು.
ಚಿಕ್ಕದು, ಅದು ಬೆಳ್ಳಿ ಇದು ಆಗ್ಬಹುದು ಅಥವಾ ಈ ತರ ಮಣ್ಣಿಂದ ಆದ್ರೂ ಹಾಕ್ಬೋದು, ಯಾವ್ದಾದ್ರು ಸರಿ. ಒಂದು ಈ ತರದ್ದು ತಗೊಂಡಾದ್ಮೇಲೆ ಅದಕ್ಕೆ ಅಕ್ಕಿಯನ್ನ ತುಂಬಿಸ್ಬೇಕು. ನಾವು ಈ ತರ ಒಂದು ಅಕ್ಕಿಯನ್ನ ಇದ್ರೊಳಗಡೆ ತುಂಬಿಸ್ಬೇಕು. ಅಕ್ಕಿಯನ್ನ ತುಂಬಿಸಿ ಅದ್ರೊಳಗಡೆ ನಾವು ಹಾಕ್ಬೇಕಾಗಿರ್ತಕ್ಕಂಥ ಏನೆಲ್ಲ ವಸ್ತುಗಳು ಅಂತಂದ್ರೆ, ಈ ತರ ಜಾಯ್ಕಾಯಿ ಅಂತ ಹೇಳ್ತೀವಿ. ಈ ಜಾಯ್ಕಾಯನ್ನ ನಾವು ಒಂದು ಇಡೀ ಜಾಯ್ಕಾಯನ್ನ ಇದ್ರೊಳಗಡೆ ಹಾಕ್ಬೇಕು. ನಂತರ ಇದನ್ನ ಸ್ಟಾರ್ ಅಂತ ಹೇಳ್ತೀವಿ, ನಕ್ಷತ್ರದ ಆಕಾರದಲ್ಲಿರುತ್ತೆ. ಇದು ನಾವು ಮಸಾಲೆ ದಿನಸುಗಳು ಬಳಸ್ತಿರ್ತೀವಿ, ಅಂತಹ ವಸ್ತುಗಳಲ್ಲಿ ಇದೊಂದು ಸ್ಟಾರ್ ಅಂತ ಹಾಕ್ತಿವಿ. ಒಂದು 5 ಏಲಕ್ಕಿಯನ್ನ ಹಾಕ್ತಿವಿ ನಾವು. 5 ಏಲಕ್ಕಿಯನ್ನ ನಾವು ಈ ರೀತಿ 5 ಏಲಕ್ಕಿಯನ್ನ ಇದ್ರಲ್ಲಿ ಹಾಕ್ತಿವಿ. ಹಾಗೆ ಲವಂಗಗಳು 5 ಲವಂಗಗಳನ್ನ ಹಾಕ್ಬೇಕು. ಇದರ 5 ಲವಂಗ ಹಾಕ್ತಿವಿ. ಇನ್ನು ಈ ಒಂದು ಚಕ್ಕೆ ಏನ್ ಹೇಳ್ತೀವಿ ನಾವು, ಈ ಚಕ್ಕೆನಲ್ಲಿ ಒಂದು ಸಂಖ್ಯೆಯನ್ನ ಬರಿಬೇಕು. ಆ ಸಂಖ್ಯೆ ಈ ರೀತಿ ಇರುತ್ತೆ: 19962114 ಈ ಸಂಖ್ಯೆಯನ್ನ ಗ್ರೀನ್ ಪೆನ್ ಅಲ್ಲಿ ಬರಿಬೇಕು. ಈ ಗ್ರೀನ್ ಪೆನ್ ಇರುತ್ತಲ್ಲ, ಈ ತರದ ಒಂದು ಪೆನ್ ಅಲ್ಲಿ ನಾವು ಇದನ್ನ ಬರ್ಕೊಳ್ಬೇಕು. ಈ ಚಕ್ಕೆ ಮೇಲೆ ಇದನ್ನ ಬರೆದು ಅದ್ರೊಳಗಡೆ ಹಾಕ್ಬೇಕು. ಹಾಗೆ ಒಂದು ಅಡಿಕೆಯನ್ನ, ಪೂರ್ಣವಾಗಿ ಇರ್ತಕ್ಕಂಥ ಅಡಿಕೆಯನ್ನ, ಬಟ್ಟಲ್ ಅಡಿಕೆ ಅಥವಾ ಚೂರು ಅಡಿಕೆ ಅಲ್ಲ, ಸಂಪೂರ್ಣವಾಗಿ ಇರ್ತಕ್ಕಂಥ ಅಡಿಕೆಯನ್ನ ಇದರಲ್ಲಿ ಹಾಕ್ಬೇಕು. ಇದನ್ನ ಹಾಕ್ಬಿಟ್ಟು ಇದನ್ನ ನಾವು ಎಲ್ಲಿ ಇಡ್ತೀವೋ ಆ ಜಾಗವನ್ನ ಶುದ್ಧಿ ಮಾಡ್ಕೊಳ್ಬೇಕು. ದೇವರ ಮನೆಯಲ್ಲಿ ಶುದ್ಧಿ ಮಾಡ್ಕೊಳ್ಬೇಕು. ಇದು ಈಶಾನ್ಯ ಭಾಗದಲ್ಲಿ ಇರಬೇಕು. ಮಹಾಲಕ್ಷ್ಮಿಯ ಬಲ ಭಾಗದಲ್ಲಿ ಇದು ಇರಬೇಕು. ಈಶಾನ್ಯಕ್ಕೆ ಬರೋ ರೀತಿ ಮಾಡ್ಕೊಳ್ಬೇಕು. ಇದನ್ನ ಇಡುವಕ್ಕಿಂತ ಮುಂಚೆ ಆ ಜಾಗದಲ್ಲಿ ನಾವು ಒರೆಸ್ಬೇಕಾದ್ರೆ ಸ್ವಲ್ಪ ರೋಸ್ ವಾಟರ್ನ ತಗೊಂಡು ಅದರಲ್ಲಿ ಜವಾದಿ ಪೌಡರ್ ಅನ್ನ ಒಂದ್ ಸ್ವಲ್ಪ ಆ ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಆ ಜಾಗವನ್ನು ಒರೆಸ್ಬಿಟ್ಟು, ಇದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥದ್ದು. ಜವಾದಿ ಅಥವಾ ರೋಸ್ ವಾಟರ್ ಅಂದ್ರೆ ಗುಲಾಬಿ ಜಲ, ಇದನ್ನ ಅಲ್ಲಿ ಹಾಕ್ಬಿಟ್ಟು ಆ ಜಾಗದಲ್ಲಿ ಈ ಒಂದು ಪಾಟನ್ನ ಅಲ್ಲಿ ಇಡಬೇಕು. ಇದನ್ನ ಇಟ್ಟು ಇದರ ಮೇಲೆ ಒಂದು ಕೆಂಪು ಬಟ್ಟೆ ಸುತ್ತಬೇಕು. ಅದ್ರ ಸುತ್ತ ಒಂದು ಹಳದಿ ದಾರದಿಂದ ಕಟ್ಬಿಟ್ಟು ನಾವು ಇದನ್ನ ಹಿಡ್ಕೊಂಡು ಓಂ ಶ್ರೀಂ ಶ್ರೀಯೇ ನಮಃ ಅಂತ ನಾವು ಇದನ್ನ 108 ಬಾರಿ ಇಟ್ಕೊಂಡು ಹೇಳ್ಬೇಕು. ಇದು ನಮಗೆ ನಾವು ಏನ್ ಸ್ವಿಚ್ ವರ್ಡ್ ಅಂತ ಹೇಳ್ತೀವೋ ನಮ್ಮ ಇದರಲ್ಲಿ ಹಿಂದೂ ಪದ್ಧತಿನಲ್ಲಿ ಬೀಜಾಕ್ಷರ ಅಥವಾ ಮಹಾಲಕ್ಷ್ಮಿ ಮಂತ್ರ ಅಂತ ಹೇಳ್ತೀವಿ. ಆ ಮಹಾಲಕ್ಷ್ಮಿ ಈ ಒಂದು ಮಂತ್ರ ಅತ್ಯದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹಣದ ಮಳೆಯನ್ನೇ ಸುರಿಸ್ಬಿಡುತ್ತೆ, ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಇದ್ರಲ್ಲಿ ಏನೆಲ್ಲ ನಾವು ಪದಾರ್ಥಗಳನ್ನ ಹಾಕಿದೀವಿ ಅದು ಆ ಹಣವನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. ಮಹಾಲಕ್ಷ್ಮಿಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಸುಗಂಧಭರಿತವಾದ ಒಂದು ಪದಾರ್ಥಗಳು ಇವೆಲ್ಲವೂ ಸಹ. ಈ ರೀತಿ ಹಿಡ್ಕೊಂಡು ನಾವು ಮಹಾಲಕ್ಷ್ಮಿಯ ಮಂತ್ರವನ್ನ ಹೇಳ್ತಾ ಕಣ್ಣು ಮುಚ್ಕೊಂಡು 108 ಬಾರಿ ಅದನ್ನ ಹೇಳ್ತಾ ಅದನ್ನ ಮಹಾಲಕ್ಷ್ಮಿಯ ಬಲಭಾಗದಲ್ಲಿ ಇಡಬೇಕಾಗುತ್ತೆ. ಇದನ್ನ ಶುಕ್ರವಾರದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು. ಇದನ್ನ ತುಂಬಾ ಪ್ರೀತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡಿ. ಇದನ್ನ ನಾವ್ ಏನ್ ಮಾಡ್ಬೇಕು, ಇದನ್ನ ವಾರ ಪೂರ್ತಿ ಹಾಗೆ ಇಡ್ಬೇಕು. ಈ ಶುಕ್ರವಾರ ಮಾಡಿದ್ವಿ ಅಂದ್ರೆ ಬರೋ ಶುಕ್ರವಾರ ಮತ್ತೆ ಇದನ್ನ ಬದಲಾಯಿಸ್ಬೇಕು. ಇದನ್ನ ನಾವು ಆಹಾರ ಪದಾರ್ಥಗಳಲ್ಲಿ ಇದನ್ನ ನಾವೇನು ಈಗ ಇದರಲ್ಲಿ ಹಾಕಿರೋ ಪದಾರ್ಥಗಳಿಂದ ನಾವು ಸಿಹಿಯನ್ನ ನಾವು ಮಾಡ್ಕೊಳ್ಬಹುದು. ಅಡಿಕೆ ಮಾತ್ರ ಅದನ್ನ ಮತ್ತೆ ಎಲೆ ಅಡಿಕೆನಲ್ಲಿ ಇದನ್ನ ಬಳಸ್ಕೊಳ್ಬಹುದು. ಒಟ್ನಲ್ಲಿ ಇದ್ರಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವನ್ನು ಸಹ ತಿನ್ನಬಹುದು. ಯಾವುದೇ ರೀತಿ ವ್ಯರ್ಥ ಮಾಡುವಂಥದ್ದು ಏನು ಇರೋದಿಲ್ಲ. ಇದು ನಾವು ಮಾಡ್ತಕ್ಕಂಥ ಸಿಹಿ ಪೊಂಗಲನ್ನ ಮಾಡ್ಕೊಂಡು ಇದನ್ನ ಸೇವಿಸಬಹುದು. ಎಲೆ ಅಡಿಕೆನಲ್ಲಿ ಈ ಪದಾರ್ಥಗಳನ್ನ ಹಾಕೊಂಡು ತಿನ್ನಬಹುದು. ಅಂದ್ರೆ ಇದನ್ನೆಲ್ಲ ತಿನ್ನುವಾಗ ನಮ್ಗೆ ಆ ತಾಯಿಯ ಕೃಪೆ ಆಗ್ತಾ ಇದೆ. ಯಾಕಂದ್ರೆ ನಾವು ದೇವರ ಮುಂದೆ ನೈವೇದ್ಯವನ್ನ ಇಟ್ಟು ಪ್ರಸಾದವನ್ನ ಸೇವನೆ ಮಾಡಲ್ವಾ, ಹಾಗೆ ಇದನ್ನು ಸಹ ಮಾಡ್ಕೊಳ್ಬಹುದು. ಈ ಮಾಡ್ತಕ್ಕಂಥ ವಿಧಾನ ಇರ್ಬೋದು, ಹೇಳ್ತಕ್ಕಂಥ ಮಂತ್ರದ ಒಂದು ಶಕ್ತಿ ಇರ್ಬೋದು, ಅದ್ರಲ್ಲಿ ಇರುತ್ತೆ. ಹಾಗಾಗಿ ನಾವು ಅದನ್ನ ಸೇವನೆ ಮಾಡುವಾಗ್ಲೂ ಸಹ ಅದರಿಂದ ಸಾಕಷ್ಟು ಒಳ್ಳೇದಾಗುತ್ತೆ. ನಮ್ಗೆ ಆ ಒಂದು ಭಾವ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಮ್ಗೆ ಏನಾದ್ರೂ ದುಡಿಬೇಕು, ಏನಾದ್ರೂ ಮಾಡ್ಬೇಕು, ಹೇಗಾದ್ರೂ ಸರಿ ನಾವು ಕಷ್ಟ ಪಡ್ಬೇಕು, ಶ್ರಮ ಪಡ್ಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ, ಬುದ್ಧಿಶಕ್ತಿ ಬರುತ್ತೆ, ದಡ್ಡತನ ಹೋಗುತ್ತೆ, ಸೋಮಾರಿತನ ಹೋಗುತ್ತೆ. ಈ ತರ ಮಾಡ್ತಾ 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 ಮನೆ ವಾತಾವರಣನೂ ಶುದ್ಧಿ ಆಗುತ್ತೆ. ಬದುಕಬೇಕು, ದುಡಿಬೇಕು, ಪಡ್ಕೊಳ್ಬೇಕು ಅನ್ನೋ ಆಸೆ ಬರುತ್ತೆ. ಇದನ್ನ ಅಮ್ಮನವ್ರು ಅನುಗ್ರಹಿಸ್ತಾರೆ. ನಾವೇನೋ ಒಂದು ಮಾಡಕ್ ಹೊರಟಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಎಲ್ಲ, ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತಾ ಇರುತ್ತೆ. ಅಲ್ಲಿಂದ ನಮ್ಗೆ ಒಳ್ಳೇದಾಗಕ್ಕೆ ಶುರು ಆಗುತ್ತೆ. ಹಾಗೆ ಈ ತರದ ಒಂದು ವಿಧಾನ ಆದ್ರೆ, ಎರಡನೇದು ಈ ತರದೊಂದು ನಾವು ಈಗಾಗ್ಲೇ ಹೇಳಿದ್ವಿ, ಇದನ್ನ ಮನಿ ಅಟ್ರಾಕ್ಟ್ ಕಾಯಿನ್ ಅಂತ ಹೇಳ್ತೀವಿ. ಇದನ್ನ ನಾವು ಇಟ್ಕೊಂಡು ಇದ್ರ ಮೇಲೆ ಇರ್ತಕ್ಕಂತಹ ಒಂದು ನಂಬರ್ ಅನ್ನ ನಾವು ಪದೇ ಪದೇ ಚಾಂಟ್ ಮಾಡ್ಬೇಕಾಗುತ್ತೆ. ಇದು ನಮ್ಮಲ್ಲಿ ಸಿಗುತ್ತೆ. ತುಂಬಾ ಜನ ವಿಚಾರಿಸಿ ತಗೊಂಡಿದ್ದಾರೆ, ತುಂಬಾ ಜನಕ್ಕೆ ಒಳ್ಳೇದು ಆಗಿದೆ. ಸೊ ಇದು ಸಾಕಷ್ಟು ಹಣವನ್ನ ಆಕರ್ಷಣೆ ಮಾಡುತ್ತೆ. ಇದ್ರಲ್ಲಿರ್ತಕ್ಕಂಥ ನಂಬರ್ಗೆ ಮತ್ತೆ ಇದ್ರಲ್ಲಿರ್ತಕ್ಕಂಥ ಸಿಂಬಲ್ಗೆ ಅಷ್ಟು ಒಂದು ಶಕ್ತಿ ಇರ್ತಕ್ಕಂಥದ್ದು. ಇದನ್ನು ಸಹ ನಾವು ಇಟ್ಕೊಳ್ಬಹುದು, ನಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ನಮ್ಮ ಜೊತೆ ಎಲ್ಲ ಬೇಕಾದ್ರೂ ಇದನ್ನ ತಗೊಂಡು ಹೋಗ್ಬೋದು. ಅದೇ ರೀತಿನಲ್ಲಿ ಇಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಸಹ ನಾವು ಪದೇ ಪದೇ ಹೇಳೋದ್ರಿಂದ, ಈ ಸಂಖ್ಯೆಗಳನ್ನ ಹೇಳೋದ್ರಿಂದಲೂ ಸಹ ಹಣವನ್ನ ಆಕರ್ಷಣೆ ಮಾಡಬಹುದು.
ಎಷ್ಟು ಸಲ ಬೇಕಾದ್ರೂ ಯಾವಾಗ ಬೇಕಾದ್ರೂ ಈ ಸಂಖ್ಯೆಯನ್ನ ಹೇಳ್ತಾ ಹೋಗಬಹುದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ನಮ್ಮ ಹತ್ರ ಬರಕ್ ಶುರು ಆಗುತ್ತೆ. ನಮ್ಗೆ ಇವಾಗ ಅಥವಾ ತಕ್ಷಣ ಬೇಕು ಅಂತ ಬಯಸ್ತೀವಲ್ಲ, ಆ ಸಂದರ್ಭದಲ್ಲೂ ಸಹ ಈ ಒಂದು ಸಂಖ್ಯೆಯನ್ನ ಇದನ್ನ ನಾವು ಹತ್ರ ಇಟ್ಕೊಂಡು ಈ ಸಂಖ್ಯೆಯನ್ನ ಹೇಳ್ತಾ ಈ ಸಿಂಬಲ್ ಅನ್ನ ನಾವು ನೋಡ್ತಾ ನೋಡ್ತಾ ನಮಗೆ ಅದು ಬರಕ್ಕೆ ಶುರು ಆಗುತ್ತೆ. ಇದೆಲ್ಲ ನಂಬಿಕೆ ಮೇಲೆ ನಡೀತಕ್ಕಂಥದ್ದು. ಹಾಗೆ ಮಾಡ್ತಾ ಹೋಗಿ ಇದರಿಂದ ಇದು ತುಂಬಾ ಜನ ಹೇಳಿದ್ದಾರೆ, ತಗೊಂಡಿರೋರೆಲ್ಲರಿಗೂ ಒಳ್ಳೇದಾಗಿದೆ. ನಾವು ಸಹ ಸ್ವತಃ ಇದರ ಒಂದು ಪ್ರಯೋಗವನ್ನ ಮಾಡ್ಕೊಂಡು ಇದು ಒಳ್ಳೇದ್ ಆಗಿ ಮನೇಲಿ ಎಲ್ಲರಿಗೂ ಒಳ್ಳೇದಾಗಿರೋದ್ರಿಂದ ಇದನ್ನ ಇಷ್ಟು ಖಂಡಿತವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತೀವಿ. ಪ್ರತಿಯೊಂದ್ರಲ್ಲೂ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ, ಒಂದೊಂದಕ್ಕೂ ಒಂದೊಂದು ಶಕ್ತಿ ಇರುತ್ತೆ. ಹಾಗೆ ಇದ್ರಲ್ಲಿರ್ತಕ್ಕಂಥ ಒಂದು ಸಂಖ್ಯೆ ಏನಿರುತ್ತೆ, ಇದು ಕ್ಲೈಂಟ್ಸ್ ಅನ್ನ ಮತ್ತು ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಈ ನಂಬರ್ ಇರ್ಬೋದು, ಈ ಸಿಂಬಲ್ ಇರ್ಬೋದು, ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂತವ್ರೆಲ್ಲರೂ ಸಹ ಇದನ್ನ ಇಟ್ಕೊಳ್ಬಹುದು. ಇದನ್ನ ತುಂಬಾ ಜನ ಇಟ್ಕೊಳ್ಬೇಕು, ಮನಿ ಬೇಕು ಅನ್ನೋರೆಲ್ಲರೂ ಸಹ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಮಾಡಿ ವೃತ್ತಿಪರ ತಮ್ಮದೇ ಒಂದು, ಈಗ ಬೊಟಿಕ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು, ಯಾವುದೇ ರೀತಿಯ ಬಿಸ್ನೆಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಆಮೇಲೆ ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಬೇರೆ ಯಾವುದೇ ಒಂದು ರೀತಿನಲ್ಲಿ ಅವರೇ ಸ್ವಂತವಾಗಿ ಮಾಡಿ ಕಸ್ಟಮರ್ಸ್ ನ ಆಕರ್ಷಿಸಬೇಕು ಅಂತ ಹೇಳಿದ್ರೆ ಈ ತರದ ಒಂದನ್ನ ಇಟ್ಕೊಳ್ಳೋದ್ರಿಂದ, ಈ ನಂಬರ್ ಅನ್ನ ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ಖಂಡಿತ ಆಕರ್ಷಣೆ ಮಾಡಬಹುದು. ಹಾಗೆ ದುಡ್ಡನ್ನ ಆಕರ್ಷಿಸಬಹುದು, ಕಸ್ಟಮರ್ನ ಆಕರ್ಷಿಸಬಹುದು. ಕಸ್ಟಮರ್ ಬಂದ್ರೆ ದುಡ್ಡು ಬಂದಂಗೆ ಅಲ್ವಾ. ಜೊತೆಗೆ ಲಕ್ಕು ಅನ್ನೋದು, ಅಮ್ಮನವರ ಕೃಪೆ ಅನ್ನೋದು ಬೇಕಲ್ವಾ. ಮಹಾಲಕ್ಷ್ಮಿಯ ಕೃಪೆ ಆಗ್ಬೇಕು, ಬ್ರಹ್ಮಾಂಡದ ಆಶೀರ್ವಾದ ಬೇಕು, ಪ್ರಕೃತಿಯ ನಮ್ಮ ಜೊತೆ ಇರಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಹೇಳ್ತಾ ಇರ್ತೀವೋ ಅಷ್ಟು ಚೆನ್ನಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಎರಡು ವಸ್ತುಗಳು ತುಂಬಾ ಕೆಲಸವನ್ನ ಮಾಡ್ತಕ್ಕಂಥದ್ದು. ಇನ್ನು ಸ್ವಿಚ್ ವರ್ಡ್ ಏನು ಹೇಳ್ಬೇಕು ಅನ್ನೋದಾದ್ರೆ, ಫೈಂಡ್, ಕೌಂಟ್, ಡಿವೈನ್ ಎಲ್ಲವೂ ಸಹ ಈ ರೀತಿ ಇರ್ಬೇಕು. ಅಂದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರ್ಬೇಕು. ಫೈಂಡ್, ಕೌಂಟ್, ಡಿವೈನ್, ಅದ್ರ ಜೊತೆಗೆ ಆಗ್ಲೇ ಹೇಳಿರ್ತಕ್ಕಂಥ ಒಂದು ನಂಬರ್, ಇದೆಲ್ಲವೂ ಸಹ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ಫೈಂಡ್, ಕೌಂಟ್, ಡಿವೈನ್ ಜೊತೆಗೆ ಈ ನಂಬರ್ 199612147 ಈ ನಂಬರ್ ಅನ್ನ ನಾವು ಹೇಳ್ಬೇಕಾಗುತ್ತೆ. ಈ ನಂಬರ್ ಆದ್ರೆ ಹೇಳ್ಬೇಕು, ಅಥವಾ ಈ ತರದ್ದು ಫೈಂಡ್, ಕೌಂಟ್, ಡಿವೈನ್ ಅನ್ನೋದಾದ್ರೂ ಹೇಳ್ಬೇಕು. ಈ ನಂಬರ್ ಅನ್ನ ಹೇಳಿ ಪದೇ ಪದೇ ಹೇಳ್ತಾ 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 ಕಣ್ಣು ಮುಚ್ಕೊಂಡು ಹೇಳಿ, ಯಾರಿಗೂ ಕೇಳಿಸದೇ ಇರೋ ರೀತಿನಲ್ಲಿ ಹೇಳಿ, ಗೌಪ್ಯವಾಗಿ ಹೇಳಿ. ಇದು ರಹಸ್ಯ, ಎಲ್ಲರಿಗೂ ಕೇಳಿಸೋ ತರ ಹೇಳ್ಬಾರ್ದು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಂತ್ರ ಇರ್ಬೋದು, ನಮ್ಗೆ ಒಳ್ಳೇದ್ ಆಗ್ಬೇಕು ಅಂತ ಅನ್ಕೊಳ್ಳುವಾಗ ನಮಗ್ ಒಳಗಡೆ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು. ಶ್ರದ್ಧೆಯಿಂದ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ, ನಂಬಿಕೆಯಿಂದ ಹೇಳ್ಕೊಳ್ಬೇಕು. ಅಷ್ಟು ಚೆನ್ನಾಗಿ ಇದು ಹಣದ ಮಳೆಯನ್ನೇ ಸುರಿಸ್ಬಿಡುತ್ತೆ. ಎಷ್ಟೊಂದು ದುಡ್ಡು ಎಲ್ಲರಿಗೂ ಬೇಕಾಗಿರುತ್ತೆ. ಯಾವುದೇ ಎಷ್ಟೆಷ್ಟೋ ಕಷ್ಟಗಳು ಬರ್ತಾ ಇರುತ್ತೆ, ಏನೇನೋ ಸಮಸ್ಯೆಗಳು, ಒಂದಲ್ಲ ಒಂದು ದಿನನಿತ್ಯ ಏನೋ ಒಂದು ಪರದಾಟ ದುಡ್ಡುಗೋಸ್ಕರ. ಈ ತರದೆಲ್ಲ ನಮಗೆ ಪ್ರಕೃತಿ ಕೊಡ್ಬೇಕಾದ್ರೆ ಈ ತರದೆಲ್ಲ ಇರುತ್ತೆ, ಇದು ಆಗುತ್ತೆ ಅಂತ ರಿಸರ್ಚ್ ಮಾಡಿ ಎಷ್ಟೊಂದು ಜನ ಹೇಳ್ಬೇಕಾದ್ರೆ, ನಾವು ಸಹ ಇದರಿಂದ ಒಳ್ಳೇದನ್ನ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳಿದಾಗ ಅದು ಒಳ್ಳೇದ್ ಆದಾಗ ಇದನ್ನೆಲ್ಲ ನಾವ್ ಯಾಕೆ ಮಾಡ್ಕೊಳ್ಬಾರ್ದು. ಕಷ್ಟಗಳು 1000 ಇದ್ರೂ ಸಹ ಏನಾದ್ರೂ ಮಾಡಿ ಅದರಿಂದ ಈಚೆ ಬರ್ಬೇಕು, ಒಳ್ಳೇದ್ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾ ಇರೋರೆಲ್ಲರೂ ಇದನ್ನ ಮಾಡ್ಕೊಂತಾರೆ. ಜೊತೆಗೆ ಈ ತರದ್ದು ಯಾವುದೇ ಆಲೋಚನೆ ಇಲ್ಲದೆ, ಯಾವುದೇ ಅನುಮಾನ ಇಲ್ಲದೆ ಇದೆಲ್ಲವನ್ನು ಸಹ ತಗೊಂಡು ಒಳ್ಳೇದ್ ಮಾಡ್ಕೊಳ್ಬಹುದು. ನೋಡಿ, ₹1 ನಾವು ಖರ್ಚು ಮಾಡಿದ್ರೆ ಅದ್ರ 10ರಷ್ಟು ನಮಗ್ ಬರುತ್ತೆ ಅನ್ನೋದಾದ್ರೆ ನಾವು ಯೋಚನೆ ಮಾಡ್ಕೊಳ್ತಾ ಕುತ್ಕೊಳ್ಬಾರ್ದು. ಪ್ರತಿಯೊಂದಕ್ಕೂ ಅದದೇ ಆದ ಶಕ್ತಿ ಇರುತ್ತೆ. ಈ ತರದ್ದು ನಾನು ಹೇಳಿದೆ ಪ್ಯಾರಾಕಾರ್ಡ್ ಅಂತ ಹೇಳ್ಬಿಟ್ಟು, ಈ ತರದೆಲ್ಲ ವಸ್ತುಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನೇಚರ್ ಇಂದ, ಅಂದ್ರೆ ಬ್ರಹ್ಮಾಂಡದಿಂದ ನಮ್ಗೆ ಏನು ಬೇಕೋ ಅದನ್ನ ನಾವು ಕೇಳ್ತಾ ಇರೋದಕ್ಕೆ ಇದೆಲ್ಲ ಸಪೋರ್ಟ್ ಮಾಡ್ತಾ ಇರುತ್ತೆ. ಈ ತರದ ಒಂದು ಸಂಖ್ಯೆಗಳನ್ನ ನಾವು ಪಠನೆ ಮಾಡಿದಾಗ, ಹೇಳ್ಕೊಂಡಾಗ, ಪದೇ ಪದೇ ಹೇಳ್ಕೊಂಡಾಗ, ಅಥವಾ ಈ ತರದೊಂದು ನಾವು ಬರ್ದು ನಾವು ಹೇಳ್ತಾ ಇರುವಾಗ, ಜೊತೆಗೆ ಇದನ್ನ ನಾವು ಮಾಡಿ ನಾವು ದೇವ್ರ ಮನೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರುವಾಗ ಇದೆಲ್ಲವೂ ಸಹ ನಮ್ಗೆ ಎಷ್ಟೊಂದು ಒಳ್ಳೇದ್ ಮಾಡುತ್ತಲ್ಲ. ಸೊ ನಾವ್ ಮಾಡ್ಬೇಕಾಗುತ್ತೆ. ನಾವು ಏನೋ ಒಂದು ಮಾಡೋ ಪ್ರಯತ್ನ ಮಾಡಿ, ಯಾವ್ದನ್ನು ಅಲ್ಲಗೆಳೆಯಕ್ ಆಗುದಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ರೀತಿನಲ್ಲಿ ಇದು ಒಳ್ಳೇದ್ ಮಾಡ್ತಾ ಇರುತ್ತೆ. ಒಬ್ರಿಗೆ ಒಂದು ಕೆಲಸ ಮಾಡಿದ್ರೆ ಇನ್ನೊಬ್ರಿಗೆ ಇನ್ನೊಂದು ಕೆಲಸ ಮಾಡಿದ್ರೆ, ಒಬ್ರಿಗೆ ಆಗಿದ್ದೇ ಇನ್ನೊಬ್ರಿಗೆ ಆಗ್ಬೇಕು ಅಂತ ಏನಿಲ್ಲ. ಒಟ್ಟಲ್ಲಿ ಪ್ರಯತ್ನ ಅಂತೂ ನಿಲ್ಲಿಸಬಾರ್ದು. ಪ್ರಪಂಚದಲ್ಲಿ ಇದೆ, ಭೂಮಿನಲ್ಲಿ ಇದೆ, ಪ್ರಕೃತಿನಲ್ಲಿದೆ, ಬ್ರಹ್ಮಾಂಡದಲ್ಲಿದೆ, ವ್ಯಕ್ತಿಗಳ ಹತ್ರ ಇರುತ್ತೆ, ಸುತ್ತಮುತ್ತ ಇರುತ್ತೆ. ನಾವು ಅದನ್ನ ನೋಡಿ ಅದನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಏನಾದ್ರೂ ಒಂದು ಪ್ರಯತ್ನವನ್ನ ಮಾಡ್ಬೇಕು. ನಮ್ಗಲ್ಲ ಇದು, ನಮ್ಗ ಆಗಲ್ಲ ಅಂತಂದ್ರೆ ಯಾವ ದೇವರು ಬಂದು ನಮ್ಮನ್ನ ಕಾಪಾಡೋದಿಲ್ಲ. ಯಾರು ಬಂದು ಏನೂ ಮಾಡಕ್ ಆಗೋದಿಲ್ಲ. ಯಾರೋ ಬಂದು ಏನೋ ಮಾಡ್ಬಿಡ್ತಾರೆ, ಯಾವ್ದೋ ದೇವರು ಪ್ರತ್ಯಕ್ಷ ಬಂದ್ಬಿಟ್ಟು ನಮ್ಗೆ ಏನಾದ್ರು ಮಾಡ್ಬಿಡ್ತಾರೆ ಅಂತಂದ್ರೆ ಆಗೋದಿಲ್ಲ. ನಾವುಗಳು ಅದು ಬೇಕು ಅಂತ ಬಯಸಿದಾಗ, ಈ ತರದ ವಿಚಾರಗಳು ಸಿಕ್ಕಿದಾಗ ಪ್ರಯತ್ನವನ್ನ ಪಟ್ಟು ನೋಡಿ. ಯಾವುದಕ್ಕೂ ಅನುಮಾನ ಅನ್ನೋದು ಬೇಡ. ಅನುಮಾನ ಪೆದ್ದ ರೋಗಂ, ಅದು ಏನು ಕೆಲ್ಸಕ್ಕೆ ಬರೋದಿಲ್ಲ.
ತುಂಬಾ ಜನ ಗೊಂದಲ ಮಾಡ್ಕೊಂಡು ನೋಡೋಣ ಬಿಡೋ, ಆಗುತ್ತೇನೋ ನೋಡೋಣ, ನಾವೇ ಪ್ರಯತ್ನ ಮಾಡೋಣ, ಆದಾಗ ನೋಡೋಣ, ಇದೆಲ್ಲ ನಂಬಕ್ ಆಗಲ್ಲ. ಈ ತರನೇ ಗೊಂದಲದಲ್ಲಿ ಅನುಮಾನ ಪಟ್ಕೊಂಡು ಒಳ್ಳೇದನ್ನ ಮಾಡ್ಕೊಳಕ್ಕೆ ತುಂಬಾ ಸಮಯವನ್ನ ತಗೊಂಡ್ಬಿಡ್ತಾರೆ. ತುಂಬಾ ಜನ ಹೇಳ್ತಾ ಇರ್ತಾರೆ, ನಾವು ಮೊದ್ಲೇ ಈ ತರ ಮಾಡ್ಬೇಕಾಯ್ತು, ನಮ್ ಮೊದ್ಲೇ ಗೊತ್ತಿರ್ಬೇಕಾಯ್ತು, ಮೊದ್ಲೇ ಆಗ್ಬೇಕಾಯ್ತು, ಅಥವಾ ಗೊತ್ತಾದ್ರೂ ನಾವು ಮಾಡ್ಲಿಲ್ವಲ್ಲ ಅಂತ ತುಂಬಾ ಬೇಸರ ಪಟ್ಕೊಳ್ತಾ ಇರ್ತಾರೆ. ಅಂದ್ರೆ ಅನುಮಾನ ಅನ್ನೋದು ಏನು ಮಾಡಕ್ಕೂ ಬಿಡೋದಿಲ್ಲ. ಎಷ್ಟೆಷ್ಟೋ ಕಳ್ಕೊಳ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಯಾವ್ದ್ಯಾವ್ದಕ್ಕೋ ಖರ್ಚು ಮಾಡ್ತಾ ಇರ್ತಾರೆ. ಒಳ್ಳೇದು ಅಂತ ಬಂದಾಗ ಕೆಲವೊಂದನ್ನು ಮಾಡಕ್ಕೆ ತುಂಬಾ ಜನ ಹಿಂದೇಟ್ ಹಾಕ್ಬಿಡ್ತಾರೆ. ಸೊ ಹಿಂದೇಟ್ ಹಾಕೋದಕ್ಕಿಂತ ಒಳ್ಳೇದು ಸಿಕ್ಕದಾಗ ಒಂದು ಪ್ರಯತ್ನವನ್ನ ಮಾಡಿ ನೋಡಿ, ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಎಲ್ಲರೂ ಹೇಳ್ತಾರೆ. ಆಮೇಲೆ ಯಾಕಂದ್ರೆ ನಾವು ಎಷ್ಟೊಂದು ಜನ ಇದು ಹೇಳ್ಬೇಕಾದ್ರೆ, ಆಗಿರ್ಬೇಕಾದ್ರೆ ಆ ನಂಬಿಕೆಯಿಂದಲೇ, ಅಷ್ಟು ಗಟ್ಟಿ ಮನಸ್ಸಿಂದಲೇ, ಅಷ್ಟು ಗಟ್ಟಿಯಾಗಿ ಇದನ್ನ ಹೇಳ್ತಾ ಇರ್ತೀವಿ. ಪ್ರತಿಯೊಬ್ಬರ ಭಾವ ಹೇಗಿರುತ್ತೋ, ಪ್ರತಿಯೊಬ್ಬರ ಪ್ರಯತ್ನ ಹೇಗಿರುತ್ತೋ ಅದಕ್ಕೆ ತಕ್ಕನಂಗೆ ಫಲ ಖಂಡಿತ ಬರ್ತಾ ಇರುತ್ತೆ. ದುಡ್ಡಿಲ್ಲ ಅನ್ನೋದು ಹೇಳೋದಕ್ಕಿಂತ ದುಡ್ಡನ್ನ ಹೇಗೆ ಆಕರ್ಷಿಸಬೇಕು, ದುಡ್ಡನ್ನ ಹೇಗ್ ಪಡ್ಕೊಳ್ಬೇಕು ಅನ್ನೋದಕ್ಕೆ ಸುಲಭವಾದ ಮಾರ್ಗಗಳನ್ನ ಹೇಳ್ತಾ ಇದ್ದೀವಿ. ಅದನ್ನೆಲ್ಲವನ್ನ ಮಾಡ್ಕೊಳ್ಳಿ.